ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿಯಲ್ಲಿ ಉತ್ಖನನ ಪುನರಾರಂಭ. ಚಿನ್ನ ಸಿಕ್ಕ 250 ಮೀಟರ್ ದೂರದಲ್ಲೇ ಪುರಾತತ್ವ ಇಲಾಖೆ ಶೋಧ. ಬಂಗಾರದ ಖಜಾನೆಗೂ ಗೂಳಿ ಘಟಸರ್ಪ ಕಾವಲಿದೆ ಎಂದ ಗ್ರಾಮಸ್ಥರು. ಐತಿಹಾಸಿಕ ಗದಗಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸ್ಥಗಿತಗೊಂಡಿದ್ದ ಉತ್ಖನನ ಕಾರ್ಯಕ್ಕೆ ಸರ್ಕಾರ ಮತ್ತೆ ಚಾಲನೆ ಕೊಟ್ಟಿದೆ. 2000 ವರ್ಷದ ಇತಿಹಾಸವಿರುವ ಲಕ್ಕುಂಡಿಯಲ್ಲಿ ಇನ್ನೂ ಏನೆಲ್ಲಾ ಸಿಗಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತು ಇದ್ದು ಇಡೀ ಊರನ್ನೇ ಸ್ಥಳಾಂತರ ಮಾಡಿ ಉತ್ಖನನ ನಡೆಸಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬಂದಿದೆ. ನಿಧಿ ಸಿಕ್ಕ ಬೆನ್ನಲ್ಲೇ ಪ್ರಾಚೀನ ಗ್ರಾಮ ಲಕ್ಕುಂಡಿಯಲ್ಲಿ ಉತ್ಖನನ. ಲಕ್ಕುಂಡಿ ಭೂಗರ್ಭದಲ್ಲಿ ಅಡಗಿದ್ಯಾ ಹೊಯ್ಸಳ ಚಾಲುಕ್ಯರ ಚಿನ್ನ? ಬಂಗಾರದ ಖಜಾನೆಗೆ ಗೂಳಿ ಟಗರು ಸರ್ಪ ಕಾವಲು ಕಾಯ್ತಿದ್ಯಾ? ಲಕ್ಕುಂಡಿ ಗದಗ ಜಿಲ್ಲೆಯಲ್ಲಿರೋ ಸಾವಿರಾರು ವರ್ಷಗಳ ಇತಿಹಾಸವಿರುವ ಪ್ರಾಚೀನ ಗ್ರಾಮ. ದಿಕ್ಕಿಗೊಂದು ದೇಗುಲ, ಹೆಜ್ಜೆಗೊಂದು ಬಾವಿ, ಕೈ ಇಟ್ಟಲ್ಲೊಂದು ಕೋಟೆ ಈ ಗ್ರಾಮದ ವಿಶೇಷ. ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಅರಸರು ಹೀಗೆ 10 ರಾಜ ಮನೆತನಗಳ ಆಡಳಿತಕ್ಕೆ ಒಳಪಟ್ಟಿದ್ದ ಊರು. 101 ದೇವಾಲಯ, 101 ಬಾವಿ ಇರುವ ಲಕ್ಕುಂಡಿ ಗ್ರಾಮದಲ್ಲಿ ಈಗ ಕೆಲವು ದೇವಾಲಯಗಳು ಮಾತ್ರ ಉಳಿದಿವೆ. ಉಳಿದ ದೇವಾಲಯಗಳು ಭೂಮಿ ಆಳದಲ್ಲಿ ಉದುಗಿದ್ಯಂತೆ. ಜೊತೆಗೆ ಲಕ್ಕುಂಡಿಯಲ್ಲಿ ಪ್ರಾಚೀನ ವಸ್ತುಗಳಿವೆ, ನಿಧಿ ಟಂಕಶಾಲೆ ಇವೆ. ಆಗಾಗ ಭೂಮಿ ಮೇಲ್ಭಾಗದಲ್ಲಿ ಪುರಾತನ ವಸ್ತುಗಳು ಗೋಚರವಾಗ್ತಿದೆ. ಈ ಕಾರಣ ಕಳೆದ ಜೂನ್ 3ರಂದು ಲಕ್ಕುಂಡಿಯಲ್ಲಿ ಸರ್ಕಾರ ಉತ್ಖನನ ಆರಂಭಿಸಿತ್ತು. ಆದರೆ ಸ್ಥಳದಲ್ಲಿ ಕಟ್ಟಡ ತೆರವು ತಡವಾಗಿದ್ದ ಕಾರಣ ಉತ್ಖನನಕ್ಕೆ ತಡೆಯಾಗಿತ್ತು. ಇದೀಗ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರ ಬಾವಿವರೆಗೆ ಉತ್ಖನನ ಕಾರ್ಯ ಪುನರಾರಂಭಿಸಲಾಗಿದ್ದು, ಸಿಸಿಟಿವಿ ಕಣ್ಗಾವಲಿನಲ್ಲಿ ಪ್ರಾಚ್ಯಾವಶೇಷಗಳಿಗಾಗಿ ಪುರಾತತ್ವ ಇಲಾಖೆ ಹುಡುಕಾಟ ನಡೆಸಿದೆ. ಈ ಒಡವೆಗಳು ಏನು ವಿಜಯನಗರ ಸಮಕಾಲೀನದವು, ಅಂದರೆ 250-300 ವರ್ಷ ಹಳೆಯವು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಈಗ ಅವರು ತೆಗೆದುಕೊಂಡಂಥ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗಳನ್ನು ಬಳಸಿ ಮತ್ತೆ ಮುಂದಿನ ಅಧ್ಯಯನಗಳನ್ನು ಮಾಡಿ ಇನ್ನೊಂದು 2-3